ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ನಿನ್ನೆ ವಿಡಿಯೋದಲ್ಲಿ ಹೈ ಪ್ರೋಟೀನ್ ಪೌಡರ್ ರಾಗಿ ಮಾಲ್ಟ್ ಮಾಡ್ತೀನಿ ಅಪ್ಪ ಅಮ್ಮಗೆ ಅಂತ ಶೇರ್ ಮಾಡ್ಕೊಂಡಿದ್ದೆ. ಸೊ ನಿನ್ನೆ ವಿಡಿಯೋದಲ್ಲಿ ನೋಡಿದೀರಾ, ಶಾಪಿಂಗ್ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಸೊ ಇವತ್ತು ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಹುರಿದಿ ಪುಡಿ ಮಾಡ್ಕೊಳ್ಳೋಣ. ಏನೇನ್ ತಗೊಂಡಿದ್ದೀನಿ ಅನ್ನೋದನ್ನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ತೀನಿ. ಸೊ ಯಾಕಾಗಿ ನಾನು ಮಾಡ್ತಾ ಇದ್ದೀನಿ, ಸೇಲ್ ಮಾಡ್ತಾ ಇದ್ದೀನಾ ಏನು ಅಂತ ಕೇಳೋದಾದ್ರೆ, ನಾನೇನು ಸೇಲ್ ಮಾಡ್ತಾ ಇಲ್ಲ. ಸೊ ಇದು ಬಂದು ನಮ್ಮಪ್ಪ ಅಮ್ಮ ನನ್ನ ತಂಗಿ ಮೂವರ್ಗು ನಾನ್ ಮಾಡ್ಕೊಡ್ತಾ ಇರೋದು. ಸೊ ಅವ್ರ ಮೂವರ್ಗು ಬಂದು ಶುಗರ್ ಇದೆ. ಸೊ ಅಷ್ಟೊಂದು ಅವ್ರ ಹೆಲ್ತ್ ಅಷ್ಟೊಂದು ಚೆನ್ನಾಗಿಲ್ಲ. ಹಂಗಾಗಿ ಅವ್ರ ಹೆಲ್ತ್ ಚೆನ್ನಾಗಿರ್ಲಿ ಅಂತೇಳಿ ನಾನೇ ಎಲ್ಲಾ ಕಾಳುಗಳು ತಂದು ಊರಿಗೆ ಹೋಗಿದ್ದೀನಲ್ಲ, ಇದಕ್ಕೋಸ್ಕರನೇ ಅಂತಾನೆ ನಾನು ಊರಿಗೆ ಹೋಗಿದ್ದು. ಅವ್ರಿಗೆ ರಾಗಿ ಮಾಲ್ಟ್ ಮಾಡ್ಕೊಡೋಣ ಅಂತ ಹೇಳಿ ಹೈ ಪ್ರೋಟೀನ್ ಪೌಡರ್ನ. ಸೊ ಇದನ್ನ ಹೇಗ್ ಮಾಡೋದು ಅನ್ನೋದು ಅಮ್ಮನ್ ಗೊತ್ತಿಲ್ಲ. ಏನೇನ್ ತಗೊಂಡ್ಬರ್ಬೇಕು, ಏನೇನ್ ಕಾಳು ಹಾಕ್ಬೇಕು, ಏನೇನ್ ಸಿಗುತ್ತೆ ಇದೆಲ್ಲ ಏನು ಅವ್ರಿಗೆ ಗೊತ್ತಿಲ್ಲ. ಆನ್ಲೈನ್ ಆಗಿ ಎಲ್ಲ ಇದನ್ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಕೊಡೋ 250 ಗ್ರಾಮ್ ಬಂದು 150, 180 ಆ ತರ ಇದೆ. ಸೊ ಅದನ್ನ ನಾವು 1 kg ತಗೊಂಡ್ರೇನು ಒಂದು ತಿಂಗಳು ಕೂಡ ಬರಲ್ಲ. ಹಂಗಾಗಿ ನಾನೇ ಮನೆಯಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿ ಅಪ್ಪ ಅಮ್ಮಗೆ, ತಂಗಿಗೆ ಮೂವರ್ಗೂ ಆಗುವಷ್ಟು, ಹಾಗೆ ನನ್ಗೂನು ಸ್ವಲ್ಪ ತಗೊಂಬರೋಣ ಅಂತ ಹೇಳಿ ಒಟ್ಟಿಗೆ ಎಲ್ಲಾರ್ಗುನು, ನನ್ನ ಇಬ್ಬರು ತಂಗಿಯರ್ಗೆ ಮತ್ತೆ ಅಪ್ಪ ಅಮ್ಮ ನನ್ಗೆ ಎಲ್ಲಾರ್ಗು ಸೇರಿ ಮಾಡ್ಕೊಂತ ಇದ್ದೀನಿ ರಾಗಿ ಮಾಲ್ಟು ಹೈ ಪ್ರೋಟೀನ್ ಪೌಡರು. ನೀವು ಕೂಡ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬಹುದು, ತುಂಬಾನೇ ಈಸಿ. ಮತ್ತೆ ಇದ್ರ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದು ನೀವು ತಿಳ್ಕೊಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಖಂಡಿತ ಶೇರ್ ಮಾಡ್ಕೊಂತೀನಿ. ತುಂಬಾನೇ ಕಮ್ಮಿ ಆಗುತ್ತೆ. ಆರಾಮಾಗಿ ನೀವು ಇದನ್ನ ಮಾಡ್ಕೊಂಡ್ರೆ 6 ತಿಂಗಳು ನೀವು ಯಾವ ತರ ಪ್ರತಿದಿನ ಬೆಳಗ್ಗೆ ಕುಡಿತೀರಾ, ಇಲ್ಲಾಂದ್ರೆ ಒಂದ್ ದಿನಕ್ಕೆ 2 ಟೈಮ್ ಕುಡಿತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಎಲ್ಲಾ ಕಾಳುಗಳು ಹಾಕಿ, ಎಲ್ಲಾ ಡ್ರೈ ಫ್ರೂಟ್ಸ್ ಹಾಕಿ, ಎಲ್ಲಾ ಸಿರಿಧಾನ್ಯಗಳು ಹಾಕಿ ಮಾಡ್ತೀರಲ್ವಾ, ತುಂಬಾನೇ ಒಳ್ಳೇದು. ಮೊದ್ಲಿಗೆ ನಾನು ಇವಾಗ ಹೆಸರು ಬೇಳೆನ ಹುರ್ಕೊಂತ ಇದ್ದೀನಿ. ಆದಷ್ಟು ಹೆಸರು ಬೇಳೆನ ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಹೆಸರು ಬೇಳೆ ಬಂದು ನಾನು 1 kg ತಗೊಂಡಿದ್ದೀನಿ. ಸೊ ಕೆಲವೊಂದು ಐಟಮ್ ಬಂದು 1 kg ತಗೊಂಡಿದ್ದೀನಿ, ಇನ್ನೆಲ್ಲಾನು ಅರ್ಧ kg ಮತ್ತೆ 1/4 kg, ಇನ್ನು 100 ಗ್ರಾಮ್ 200 ಗ್ರಾಮ್ ಅಂತದ್ ಬಂದು ತಗೊಂಡಿದ್ದೀನಿ. ಏನೇನ್ ಅನ್ನೋದನ್ನ ಹೋಗ್ತಾ ತಿಳಿಸ್ತೀನಿ, ವಿಡಿಯೋದು ಸ್ಕಿಪ್ ಮಾಡಿದೀರಾ ನೋಡಿ. ಇವಾಗ ಹೆಸರು ಬೇಳೆನ ಚೆನ್ನಾಗಿ ಹುರ್ದಿ ತಗೊಂಡಿದ್ದೀನಿ. ಹಾಗೆ ಇನ್ನೊಂದ್ ಕಡೆ ನನ್ನ ತಂಗಿನೂ ಹುರಿತಾ ಇದ್ದಾಳೆ. ಅದು ಬಂದು ರಾಜ್ಮಾ ಒಂದು 1/4 kg ಅಷ್ಟು ತಗೊಂಡಿದ್ರಿ. ಸೊ ಅದು ಹುರ್ಕೊಂಡಿದ್ದಾಳೆ. ಮತ್ತೆ ಇನ್ನೊಂದು ತರದ್ದು ರಾಜ್ಮಾನು ಹುರಿತಾ ಇದ್ದಾಳೆ. ನಾನು ಇಲ್ಲಿ ಈ ವೈಟ್ ಕಲರ್ ಇದನ್ನ ಅಲ್ಸಂದ್ರಿ ಅಂತಾರೋ ಏನೋ ಗೊತ್ತಿಲ್ಲ, ನನ್ಗೆ ಅಷ್ಟೊಂದು ಕಾಳು ಹೆಸರುಗಳು ಗೊತ್ತಿಲ್ಲ. ಸೊ ನೀವು ನೋಡ್ಬೋದು, ನೋಡಿದ್ರೇನೆ ಗೊತ್ತಾಗುತ್ತೆ ಇದೇನ್ ಕಾಳು ಅನ್ನೋದು. ಸೊ ಇದನ್ನು ನಾನು ಒಂದು 1/4 kg ಅಷ್ಟು ತಗೊಂತಾ ಇದ್ದೀನಿ. ಸೊ 1/4 kg ಒಂದ್ ಸ್ವಲ್ಪ ಜಾಸ್ತಿನೇ ತಗೊಂತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಂಡು ಒಂದು ಪಾತ್ರೆಗೆಲ್ಲ ಹಾಕೊಂತ ಇದ್ದೀನಿ. ಇದನ್ನೆಲ್ಲ ಹುರ್ಕೊಂಡು ಪಾತ್ರೆಗೆ ಹಾಕೊಂಡು ಆಮೇಲೆ ಆರ್ಸಿ ಮಿಷಿನ್ಗೆ ಹಾಕ್ಸ್ಕೊಂಡ್ ಬರ್ಬೇಕು. ಸೊ ಇದು ಬಂದು ಏನಂದ್ರೆ ಹುಳ್ಳಿ ಕಾಳು ಬರುತ್ತಲ್ಲ, ಅಂದ್ರೆ ಬೀನ್ಸ್ ಕಾಳು ಅಂತ ಹೇಳ್ತಾರೆ. ಅಲ್ಲಿ ನಾನು ಡಿ ಮಾರ್ಟ್ ಅಲ್ಲಿ ಕೇಳಿದಾಗ ಅವರು ಇದರ ಹೆಸರು ಬೀನ್ಸ್ ಕಾಳು ಅಂತ ಹೇಳಿದ್ರು. ಸೊ ಇದನ್ನು ಅಷ್ಟೇ 250 ಗ್ರಾಮ್ ತಗೊಂಡಿದ್ದೀನಿ. ಈ ಕಡೆ ಬಂದು ಇದೊಂಥರ ವೈಟ್ ಆಗಿದೆ, ಇದನ್ನು ಅಷ್ಟೇ ಒಂದು ಬೀನ್ಸ್ ಕಾಳು ಏನೋ ಅನ್ಬೋದು. ಸೊ ಇದು ವೈಟ್ ಬಟಾಣಿ ಅನ್ಬೋದು. ಸೊ ನಾನು ಡಿಮಾರ್ಟ್ ಅಲ್ಲಿ ಏನೇನ್ ಕಾಳಿತ್ತು ಅಲ್ಲಿ ಎಲ್ಲಾರ್ನು ವಿಚಾರಿಸಿ ಎಲ್ಲಾ ಕಾಳನ್ನು ತಗೊಂಡ್ಬಂದಿದ್ದೀನಿ. ಸೊ ಇದನ್ನೆಲ್ಲ ನಾವು ಪ್ರತಿದಿನ ತಿನ್ನಕ್ ಆಗಲ್ಲ, ಮತ್ತೆ ಅವರು ಅಷ್ಟೇ ಅಡಿಗೆಗಳೆಲ್ಲ ಮಾಡ್ಕೊಂಡು ತಿನ್ನಕ್ ಆಗಲ್ಲ. ಹಂಗಾಗಿ ಏನೇನ್ ಕಾಳಿದೆ ಎಲ್ಲಾ ತಂದು ಚೆನ್ನಾಗಿ ಹುರ್ದಿ ಪೌಡ್ರ್ ಮಾಡ್ಕೊಟ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸಂಜೆ ಹೊತ್ತಲ್ಲಿ ಆರಾಮಾಗಿ ಅವರು ಒಂದೊಂದ್ ಗ್ಲಾಸು ಒಂದೊಂದ್ ಚೊಂಬಷ್ಟು ಗಂಜಿ ಮಾಡ್ಕೊಂಡು ಕುಡಿಬೋದು ಅಂತ ಹೇಳಿ ನಾನು ತಗೊಂಡ್ಬಂದಿದ್ದೀನಿ. ಇದು ಬಂದು ಅಲ್ಸಂದ್ರಿ ಕಾಳು. ಸೊ ಇದನ್ನು ಚೆನ್ನಾಗಿ ಹುರ್ಕೊಂತ ಇದ್ದೀನಿ. ರಾಜ್ಮಾದಲ್ಲಿ 4 ತರ ಇದೆ, 4 ತರದ ಕಾಳುನು ತಗೊಂಡಿದ್ದೀನಿ. ಇದು ಬ್ಲಾಕ್ ಉದ್ದಿನ ಕಾಳು. ಸೊ ವೈಟ್ ಉದ್ದಿನ ಕಾಳು ತಗೊಂಡಿಲ್ಲ, ನಾವು ಬ್ಲಾಕ್ ತಗೊಂಡಿದ್ದೀರಿ. ಸೊ ಇದನ್ನು ಹುರ್ಕೊಂತ ಇದೀರಿ. ಜೊತೆಗೆ ಮೈಸೂರು ಬೇಳೆ ತಗೊಂಡಿದ್ರಿ. ಇದು ಬಂದು ಅರ್ಧ kg ತಗೊಂಡಿದ್ದೀರಿ ನಾವು ಮೈಸೂರು ಬೇಳೆನ. ಸೊ ಇದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ. ಹಂಗಾಗಿ ಕೆಲವೊಂದು ಐಟಮ್ ಬಂದು 1 kg ತಗೊಂಡಿದ್ರಿ, ಕೆಲವೊಂದು ಐಟಮ್ ಬಂದು ಅರ್ಧ kg ತಗೊಂಡಿದ್ರಿ, ಕೆಲವೊಂದು ಐಟಮ್ ಬಂದು 1/4 kg ತಗೊಂಡಿದ್ದೀರಿ.
ಸೊ ಇದು ಬಂದು ಅರ್ಧ ಕೆಜಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಂತಾ ಇದ್ದೀನಿ. ಆದಷ್ಟು ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಹೈ ಅಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ ಮತ್ತೆ ಬೇಗ ಅದು ಬ್ಲ್ಯಾಕ್ ಆಗುತ್ತೆ. ಸ್ವಲ್ಪ ಇದನ್ನ ಉರಿಬೇಕಾದಾಗ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಹಂಗಾಗಿ ನಾನು ಮತ್ತೆ ನನ್ನ ತಂಗಿ ಇಬ್ರು ಹಾಲಲ್ಲಿ ತಂದು ಸ್ಟವ್ ಇಟ್ಕೊಂಡು ಒಂದ್ ಸೈಡ್ ಅವಳು ಒಂದ್ ಸೈಡ್ ನಾನು ಹುರ್ಕೊಂತಾ ಇದ್ರಿ. ಇದು ಬಂದು ಕಾವಲ್ ಕಳ್ಳೆ ತಗೊಂಡಿದ್ದೀನಿ. ಇದನ್ನು 1/4 kg ತಗೊಂಡಿದ್ದೀನಿ, 250 ಗ್ರಾಮ್. ಸೊ ಇದನ್ನು ಹುರ್ಕೊಬೇಕು. ಎಲ್ಲಾನು ಮೀಡಿಯಂ ಅಲ್ಲಿ ಸ್ಟವ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನಾವೆಲ್ಲಾನು ಹುರಿದಾದ್ಮೇಲೆ ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿತ್ತು. ನೀವೆಷ್ಟು ಚೆನ್ನಾಗಿ ಹುರ್ಕೊಂತೀರೋ ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ. ಸೊ ಹಸೆದಾಗಿದ್ರೆ ಏನಾಗುತ್ತಂದ್ರೆ ತುಂಬಾ ದಿನ ಪೌಡ್ರ್ ಇಡ್ತೀರಿ ಅಂದ್ರೆ ಅದು ಕೆಟ್ಟೋಗುತ್ತೆ. ಹಂಗಾಗಿ ಚೆನ್ನಾಗಿ ಹುರಿದಿ ಹಾಕೋದ್ರಿಂದ ನಾವೆಷ್ಟೇ ದಿನ ಇಟ್ರೇನು ಪೌಡ್ರು ಏನು ಕೆಟ್ಟೋಗ್ದಿರ ಇರುತ್ತೆ. ಹಂಗಾಗಿ ಇದು ಬಂದು ತೊಗರಿ ಬೇಳೆ ತಗೊಂಡಿದ್ದೀನಿ. ತೊಗರಿ ಬೇಳೆನೂ ಅಷ್ಟೇ ಅರ್ಧ ಕೆಜಿ ತಗೊಂಡಿದ್ದೀನಿ ನಾನು. ಹೆಸರು ಬೇಳೆ ಮತ್ತೆ ಬಾರ್ಲಿ ಅಕ್ಕಿ ಮತ್ತೆ ಕೆಂಪಕ್ಕಿ ಇವೆಲ್ಲ 1 kg ತಗೊಂಡಿದ್ದೀನಿ. ಆಮೇಲೆ ಇದು ಏನಪ್ಪಾ ಹುರುಳಿಕಾಳು ಅದು 1 kg ತಗೊಂಡಿದ್ದೀನಿ. ಇನ್ನೆಲ್ಲಾನು ಕೆಲವೊಂದು ಐಟಮ್ ಮೈಸೂರು ಬೇಳೆ, ತೊಗರಿ ಬೇಳೆ ಇವೆಲ್ಲ ಅರ್ಧ kg ತಗೊಂಡಿದ್ದೀನಿ. ಹೆಸರು ಕಾಳುನು ಕೂಡ ನಾನು ಒಂದ್ ಅರ್ಧ kg ಅಷ್ಟು ತಗೊಂಡಿದ್ದೀನಿ. ಸೊ ಹೆಸರು ಕಾಳುನು ಇಲ್ಲಿ ಹುರ್ಕೊಂತಾ ಇದ್ದೀನಿ. ಸೊ ಎಲ್ಲಾನು ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೇದು. ಎಲ್ಲ ಒಂದು ಪಾತ್ರೆಗೆ ಹಾಕೊಂಡು ಆಮೇಲೆ ಇದನ್ನ ಚೆನ್ನಾಗಿ ಆರಿಸ್ಕೊಬೇಕಾಗುತ್ತೆ. ಬಿಸಿಯಲ್ಲಿ ಹಾಕ್ಸ್ಕೊಳಕ್ ಹೋದ್ರೆ ಹಿಟ್ಟೆಲ್ಲ ಗಂಟಾಗೋ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಹುರ್ದಿ ಆಮೇಲೆ ಇದನ್ನ 1-2 ಅವರ್ ಫ್ಯಾನ್ ಕೆಳಗಡೆ ಆರಿಸ್ಕೊಂಡು ಆಮೇಲೆ ನಾವ್ ಎಷ್ಟು ಕಾಳು ತಗೊಂಡಿದಿರೋ ಅದೇ ಪ್ರಮಾಣವಾಗಿ ರಾಗಿನ ಆಡ್ ಮಾಡ್ಕೊಬಹುದು. ಇಲ್ಲ ನಮ್ಗೆ ರಾಗಿ ಸ್ವಲ್ಪ ಕಮ್ಮಿ ಬೇಕಂದ್ರೇನು ಆಡ್ ಮಾಡ್ಕೊಬಹುದು. ಇಲ್ಲಿ ಬಂದು ನಾನು ಅಕ್ಕಿ ಬಳಸ್ತಾ ಇಲ್ಲ, ಯಾಕಂದ್ರೆ ನಮ್ಮ ಮನೆಯಲ್ಲಿ ಅಮ್ಮ, ತಂಗಿ, ಅಪ್ಪಗೆ ಶುಗರ್ ಇರೋದ್ರಿಂದ ಅಕ್ಕಿ ಒಂದು ಸ್ಕಿಪ್ ಮಾಡಿ ಇನ್ನೆಲ್ಲಾನು ತಗೊಂಡಿದ್ದೀನಿ. ಸೊ ಇವಾಗ ಕಡಲೆಬೇಳೆ ಹುರ್ಕೊಂಡೆ, ಅದು ಕೂಡ 1/4 kg ತಗೊಂಡಿದ್ದೀನಿ. ಇದು ಬಂದು ಬೀನ್ಸ್, ಇದನ್ನು ಅಷ್ಟೇ 1/4 kg ತಗೊಂಡಿದ್ದೀನಿ. ಇದು ಬಂದು ಹೆಸರು ಕಾಳು ಅಂದ್ರೆ ಇದೊಂಥರ ಹೆಸರು ಕಾಳು, ಗ್ರೀನ್ ಕಲರ್ ಅಲ್ಲ, ಒಂಥರ ಹುಳ್ಳಿ ಕಾಳು ತರ ಇರುತ್ತೆ ಆ ಹೆಸರು ಕಾಳು. ಇದನ್ನು ಅಷ್ಟೇ 1/4 kg ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬಹುದು. ಇದರಲ್ಲಿ ಕೆಲವೊಂದು ಕಾಳು ನಾನು ತಿಂದೇ ಇಲ್ಲ. ಈ ಸತಿ ಹೈ ಪ್ರೋಟೀನ್ ಪೌಡರ್ ಮಾಡಿದಾಗ ಈ ತರ ಕಾಳುಗಳು ಇರುತ್ತಾ, ಇದ್ರ ಹೆಸರು ಏನು ಅನ್ನೋದನ್ನ ನಾನ್ ತಿಳ್ಕೊಂಡಿದ್ದು. ಇದ್ರಲ್ಲಿ ಕೆಲವೊಂದು ನಾವು ತಿಂದೇ ಇಲ್ಲ. ಸೊ ಇವಾಗ ಈ ಮಾಡ್ತಾ ಇರೋದ್ರಿಂದ ಇದನ್ನೆಲ್ಲಾನು ಸೇವನೆ ಮಾಡ್ಬೋದು. ಸೊ ಅಗಸೆ ಬೀಜ ತಗೊಂಡಿದ್ದೀನಿ. ಅಗಸೆ ಬೀಜನ ಅಷ್ಟೇ 250 ಗ್ರಾಮ್ ತಗೊಂಡಿದ್ದೀನಿ. ಸೊ ಅಗಸೆ ಬೀಜ ಹಾಕೋದ್ರಿಂದ ಗೊತ್ತಲ್ವಾ ಎಲ್ಲರಿಗೂ ಇದ್ರಾಗ ಎಷ್ಟೊಂದು ಪ್ರೋಟೀನ್ ಇದೆ. ಹೇರ್ಗೆ ಮತ್ತೆ ಹೆಲ್ತ್ಗೆ ಎಲ್ಲ ಒಳ್ಳೇದು. ಹಂಗಾಗಿ 1/4 kg ತಗೊಂಡಿದ್ದೀನಿ. ಮತ್ತೆ ಕಡಲೆಕಾಳುನು ಅಷ್ಟೇ 1/4 kg ತಗೊಂಡಿದ್ದೀನಿ. ಸೊ 1/4 kg ಅಂದ್ರೆ 250 ಗ್ರಾಮು. ಒಂದ್ ಸ್ವಲ್ಪ ಜಾಸ್ತಿನೂ ಇರುತ್ತೆ, ಅಂದ್ರೆ ಕೆಲವೊಂದು ಐಟಮ್ ಮನೇಲೆ ಇತ್ತು, ಒಂದ್ ಸ್ವಲ್ಪ ಜಾಸ್ತಿನೂ ಹಾಕೊಂಡಿದ್ದೀರಿ. ಅಳತೆ ಪ್ರಕಾರ ಹೇಳ್ಬೇಕಂದ್ರೆ ನೀವ್ ಎಷ್ಟು ಮಾಡ್ಕೊಂತೀರಾ, ಎಷ್ಟು kg ಮಾಡಿಸ್ಕೊಂತೀರಾ ಅನ್ನೋದ್ರ ಮೇಲೆ ಮ್ಯಾಟರ್ ಆಗುತ್ತೆ ನಾವು ಎಷ್ಟೆಷ್ಟು ತಗೋಬೇಕು ಅನ್ನೋದು. ಇದು ಬಂದು ಬಟಾಣಿನೂ 1/4 kg ತಗೊಂಡಿದ್ದೀನಿ. ವೈಟ್ ಬಟಾಣಿ ಇತ್ತು, ಗ್ರೀನ್ ಕಲರ್ ಬಟಾಣಿನೂ ಆಡ್ ಮಾಡಿದೀನಿ. ಇಲ್ಲಿ ನಾನು ಅವರೆ ಬೇಳೆ ಬಳಸಿಲ್ಲ, ಅವರೆ ಬೇಳೆ ಬದಲು ಅವರೆ ಕಾಳು ಬಳಸಿದೀನಿ. ಅವರೆ ಕಾಳನ್ನು ಚೆನ್ನಾಗಿ ಹುರ್ದಿ ಇದನ್ನು ನಾನು ತಗೊಂತಾ ಇದ್ದೀನಿ. ಅವರೆ ಕಾಳು ಬಂದು ಒಂದ್ ಸ್ವಲ್ಪ ಅರ್ಧ kg ಅಷ್ಟು ತಗೊಂಡಿದ್ದೀನಿ. ಇವಾಗ ಬಂದು ನೋಡಿ, ಇದು ಬಂದು ಹುಳ್ಳಿ ಕಾಳು. ಇದನ್ನ ನಾನು 1 kg ತಗೊಂಡಿದ್ದೀನಿ. ಹುಳ್ಳಿ ಕಾಳಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಂಗಾಗಿ 1 kg ತಗೊಂಡಿದ್ದೀನಿ ನಾನು ಹುಳ್ಳಿ ಕಾಳು. ಅದು ಮನೆಯಲ್ಲೇ ಇರೋದ್ರಿಂದ ಮನೇಲೆ ಇದ್ದು ತುಂಬಾನೇ ಹುಳ್ಳಿಕಾಳು, 5 kg, ಅದಕ್ಕೆ 1 kg ಹಾಕೊಂತಾ ಇದ್ದೀರಿ. ಸೊ ಇವಾಗ ಕಡಲೆ ಬೀಜ, ಇದು ಸ್ವಲ್ಪ ಅರ್ಧ kg ತಗೊಂಡಿದ್ದೀನಿ. ಕಡಲೆ ಬೀಜ ಹಾಕೋದ್ರಿಂದ ತುಂಬಾ ಒಳ್ಳೇದು, ಹಂಗಾಗಿ ಅರ್ಧ kg ತಗೊಂಡಿದ್ದೀನಿ ಕಡಲೆ ಬೀಜ. ಆಮೇಲೆ ಕಡಲೆ ಬೀಜನೂ ಅಷ್ಟೇ ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ನಾವೇನೇ ಕಾಳು ತಗೊಂಡು ಎಲ್ಲಾನು ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲಾನು ಫ್ರೈ ಮಾಡ್ಕೊಂತಾ ಇದೀವಿ. ಗೋಧಿ ಬಂದು 1 kg ತಗೊಂಡಿದ್ದೀನಿ. ಗೋಧಿನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಈಗ ನಾವೇನೇನ್ ತಗೊಂಡಿದ್ದೀರಿ ಇದನ್ನೆಲ್ಲಾನು ಮೊದ್ಲಿಗೆ ಎಲ್ಲಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು. ಅದರಲ್ಲಿ ಕೆಲವೊಂದು ಕಲ್ಲುಗಳು ಅದು ಇದು ಇರುತ್ತೆ. ಅಮ್ಮ ಕ್ಲೀನ್ ಮಾಡ್ಕೊಡ್ತಾ ಇದಾರೆ, ನಾನು ಮತ್ತೆ ನನ್ನ ತಂಗಿ ಹುರಿತಾ ಇರೋದು. ಇವಾಗ ಬಂದು ಇದೇನ್ ಗೊತ್ತಾ, ಸಿರಿ ಧಾನ್ಯ ಅಂತ ಹೇಳ್ತಾರಲ್ವಾ, ಅದು ಅದ್ರಲ್ಲಿ ಒಂದು
ವೈಟ್ ಕಲರ್ ಆಗಿರುವ ಜೋಳ ಅಂತ ಹೇಳ್ಬೋದು. ಸೇಮ್ ಅಕ್ಕಿ ರೀತಿಯಲ್ಲಿದೆ, ಹುಚ್ಚಕ್ಕಿ ಬರುತ್ತಲ್ವಾ ಆ ರೀತಿ ಇದೆ. ಸೊ ಅದನ್ನು ತಗೊಂಡಿದ್ದೀರಿ. ಮತ್ತೆ ಈ ಜೋಳ ಸೊ ಜೋಳ ಬಂದು ಒಂದು 3-4 ರೀತಿಯಾಗಿ ಇರೋದನ್ನ ತಗೊಂಡಿದ್ರಿ. ಈ ಜೋಳ ಬಂದು ಇದು ಮೆಕ್ಕೆಜೋಳ ಏನು ಅಂತಾರಲ್ಲ, ಇದೊಂದು ಜೋಳ ಫಸ್ಟ್ ಒಂದು ತೋರ್ಸ್ನಲ್ಲ ಅದೊಂದು, ಮತ್ತೆ ಸಣ್ಣದಾಗಿತ್ತಲ್ವಾ ಅದೊಂದು, ಒಂದ್ 4-5 ತರ ಇತ್ತು. ಸೊ 4-5 ತರದನ್ನು ತಗೊಂಡಿದ್ರಿ. ಇದನ್ನ ನೋಡ್ಬೋದು, ಇದು ಅಷ್ಟೇ ಜೋಳ. ಇದು ನಮ್ಮ ಏನೋ ಹೇಳ್ತಾ ಇದ್ರು. ಸೊ ಇದನ್ನ ನಾನು ತಿಂದಿದ್ದೀನಿ ಅಂತ ಇದ್ರು. ಸೊ ಇದೊಂದ್ ತರ ಇದೆ ನೋಡಿ ಜೋಳ, 4-5 ರೀತಿಯಾಗಿತ್ತು. ಆ ತರದ್ದೆಲ್ಲಾನು ಜೋಳ ತಗೊಂಡಿದ್ದೀರಿ. ಇವಾಗ ಕಾಳುಗಳೆಲ್ಲ ಮುಗಿತು, ಇವಾಗ ಜೋಳಗಳು ಹುರ್ಕೊಂತಾ ಇದ್ದೀರಿ. ಸೊ ಇದು ಬಂದು ನವಣೆ, ಮತ್ತೆ ಸೇನೆ, ಆಮೇಲೆ ಸಜ್ಜಿಗೆ, ಒಂದ್ 4-5 ರೀತಿ ಬರುತ್ತಲ್ವಾ ಅದನ್ನ ತಗೊಂಡಿದ್ದೀರಿ. ಇದನ್ನ ಸಿರಿಧಾನ್ಯ ಏನೋ ಅಂತಾರೆ, ಸಿರಿಧಾನ್ಯ ಏನೋ ಅಂತಾರೆ. ಅದ್ರಲ್ಲಿ 5 ರೀತಿಯಲ್ಲಿ ಇತ್ತು, 5 ರೀತಿಯನ್ನು ತಗೊಂಡಿದ್ದೀರಿ. ಅರ್ಧ ಕೆಜಿ ತಗೊಂಡಿದ್ದೀರಿ ನಾವು. ಸೊ ಜೋಳಗಳು ಬಂದು 1/4 ಕೆಜಿ ತಗೊಂಡಿದ್ದೀರಿ. ಇದು ಏನಂತಾರೆ ನವಣೆ ಸೇನೆ ಅಂತಾರಲ್ವಾ, ಇದನ್ನ ಬಂದು ಅರ್ಧ ಕೆಜಿ ತಗೊಂಡಿದ್ದೀರಿ. ಸೊ ಇದು ಟೋಟಲ್ 5 ಪ್ಯಾಕೆಟ್ ಒಂದೊಂದು ಹೆಸರಲ್ಲಿತ್ತು. 5 ಪ್ಯಾಕೆಟ್ ಒಂದೊಂದ್ ತರ ಇದೆ. ನೋಡೋದಕ್ಕೆಲ್ಲ ಒಂದೇ ತರ ಇದೆ, ಆದ್ರೆ ಕಲರ್ಸ್ ಎಲ್ಲ ಚೇಂಜ್ ಇದೆ, ಮತ್ತೆ ಹೆಸರೆಲ್ಲ ಕೆಲವೊಂದು ಡಿಫ್ರೆಂಟ್ ಆಗಿದೆ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಂತಾ ಇದೀವಿ. ಎಲ್ಲಾನು ಸ್ಮೆಲ್ ಬರ್ಬೇಕು, ನಾವು ಹುರಿತಾ ಇದ್ದಾಗ ಅದ್ರ ಘಮ ಬರುತ್ತೆ. ಘಮ ಬಂತು ಅಂತ ಹೇಳಿದ್ರೆ ಇದು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಆ ಟೈಮಲ್ಲಿ ನಾವು ತೆಗೆದು ಒಂದು ಪಾತ್ರೆಗೆ ಹಾಕೋಬೇಕಾಗುತ್ತೆ. ಯಾವ್ದೇ ಒಂದು ಕಾಳಾಗ್ಲಿ, ಯಾವ್ದೇ ಒಂದು ಸಿರಿಧಾನ್ಯಗಳಾಗ್ಲಿ ಸೀದ್ಸ್ಕೊಬಾರ್ದು. ಆದಷ್ಟು ಮೀಡಿಯಂ ಅಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪನು ಸೀದಿದ್ದಂಗೆ ಘಮ ಬರೋ ಗಂಟ ಚೆನ್ನಾಗಿ ಹುರ್ಕೊಂಡ್ರೆ ಪೌಡ್ರ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ತಿನ್ನೋಕು ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಸೊ ಇವಾಗ ನೋಡಿದ್ರಲ್ವಾ ಎಲ್ಲ ಸಿರಿಧಾನ್ಯನೂ ಹುರ್ಕೊಂಡಿದೀನಿ. ಇವಾಗ ಬಂದು ಬಾರ್ಲಿ ಅಕ್ಕಿ ತಗೊಂಡಿದೀನಿ. ಬಾರ್ಲಿ ಅಕ್ಕಿ ಬಂದು 1 ಕೆಜಿ ತಗೊಂಡಿದೀನಿ. ಬಾರ್ಲಿ ಅಕ್ಕಿ ನಮ್ ದೇಹಕ್ಕೆ ತುಂಬಾ ಒಳ್ಳೇದಲ್ವಾ. ನಾವು ತಗೊಂಡಿರೋ ಒಂದೊಂದ್ ಕಾಳು ಬಂದು ಸ್ವಲ್ಪ ಹೀಟ್ ಅಂದ್ರೆ ನಮ್ ದೇಹಕ್ಕೆ ಸ್ವಲ್ಪ ಉಷ್ಣತೆ ಆಗುತ್ತೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಸರು ಬೇಳೆ ಮತ್ತೆ ಬಾರ್ಲಿ ಅಕ್ಕಿ, ಹುರುಳಿ ಕಾಳು, ಮತ್ತೆ ಕೆಲವೊಂದು ಐಟು ತಂಪಿರೋದನ್ನೆಲ್ಲ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, 1 ಕೆಜಿ. ಹಾಗೆ ಇನ್ನು ಮಿಕ್ಕಿದ ಹೀಟ್ ಅನ್ನೋ ಪದಾರ್ಥನೆಲ್ಲ 1/4 ಕೆಜಿ ಆ ತರ ತಗೊಂಡಿದ್ದೀರಿ. ಸೊ ನಾವೆಲ್ಲಾನು ಹೀಟ್ ಇರೋ ಪದಾರ್ಥ ಹಾಕ್ಬಿಟ್ಟು ಕುಡಿಯೋದ್ರಿಂದ ನಮ್ ದೇಹ ತುಂಬಾ ಉಷ್ಣತೆ ಜಾಸ್ತಿ ಆಗುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಈ ತರ ಹೆಸರು ಬೇಳೆ ಬಾರ್ಲಿ ಅಕ್ಕಿನ 1 ಕೆಜಿ ತಗೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಂಡಿದ್ದಾಯ್ತು. ನಾನು ಆವಾಗ್ಲೇ ಹೇಳಿದ್ನಲ್ವಾ ಅಕ್ಕಿ ತಗೊಂಡಿಲ್ಲ, ನಾನು ಬ್ಲ್ಯಾಕ್ ಅಕ್ಕಿ ತಗೊಂಡಿದ್ದೀನಿ ಅಂತ. ಇದು ಬ್ಲ್ಯಾಕ್ ಆಗಿದೆ ಅಕ್ಕಿ ನೋಡೋದಕ್ಕೆ. ಸೊ ಇದನ್ನ 1 ಕೆಜಿ ತಗೊಂಡಿದ್ದೀನಿ. ಇದು 1 ಕೆಜಿ ಎಷ್ಟು ಗೊತ್ತಾ, 350 ರೂಪಾಯಿ 1 ಕೆಜಿ ಅಕ್ಕಿ ಇದು. ಸೊ ಇದನ್ನೇ ತಗೊಂಡಿದ್ದೀನಿ ನಾನು. 1 ಕೆಜಿನು ಅಕ್ಕಿ ಹುರ್ದಿ ಹಾಕ್ತಾ ಇದ್ದೀನಿ. ಬ್ಲ್ಯಾಕ್ ಅಕ್ಕಿ ನಮ್ ದೇಹಕ್ಕೆ ತುಂಬಾ ಒಳ್ಳೇದಂತೆ, ಮತ್ತೆ ಶುಗರ್ ಪೇಷಂಟ್ಸ್ಗೆ ಮತ್ತೆ ಎಲ್ಲಾರ್ಗು. ಹಂಗಾಗಿ ಈ ಅಕ್ಕಿ ತಗೊಂಡಿದ್ದೀನಿ. ಇವಾಗ ಮೆಂತೆ ತಗೊಂಡಿದ್ದೀನಿ. ಮೆಂತೆ ಬಂದು 100 ಗ್ರಾಮ್ ತಗೊಂಡಿದ್ದೀನಿ. 50 ಗ್ರಾಮ್ 100 ಗ್ರಾಮ್ ಏನೋ ತಗೊಂಡಿದ್ದೀನಿ. ಜೀರಿಗೆ ಬಂದು 150 ಗ್ರಾಮ್ ತಗೊಂಡಿದ್ದೀರಿ. ಇಷ್ಟೆಲ್ಲ ಹಾಕದ್ಮೇಲೆ ಇವನ್ನೆಲ್ಲ ತಿಂದ್ಮೇಲೆ ಕೆಲವ್ರಿಗೆ ಮಂದ ಆಗ್ಬೋದು, ಜೀರ್ಣ ಶಕ್ತಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅನ್ನೋದಕ್ಕೋಸ್ಕರ ಜೀರಿಗೆ, ಮೆಂತೆ, ಮೆಣಸು ಕೂಡ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಜೀರ್ಣ ಆಗ್ಲಿ ಅಂತ ಹೇಳಿ. ಸೊ ಜೀರಿಗೆ ಮೆಂತೆ ಎಲ್ಲ ಹುರ್ಕೊಂಡಿದ್ದಾಯ್ತು. ಹಾಗೆ ಮೆಣಸು ಬಂದು 50 ಗ್ರಾಮ್ 100 ಗ್ರಾಮ್ ಏನೋ ಹಾಕೊಂತ ಇದ್ದೀನಿ. ಇದನ್ನು ಮೆಣಸು ಕೂಡ ಚೆನ್ನಾಗಿ ಹುರ್ದಿ ಹಾಕೋದ್ರಿಂದ ನಾವು ತಿನ್ನುವಾಗ ಸ್ವಲ್ಪ ಖಾರ ತರ ಫ್ಲೇವರ್ ಸಿಗುತ್ತೆ. ಹಾಗಾಗಿ ಇವಾಗ ಡ್ರೈ ಫ್ರೂಟ್ಸ್ ಆಡ್ ಮಾಡ್ತಾ ಇದೀವಿ. ಇದು ಪಪ್ಕಿನ್ ತಗೊಂಡಿದ್ದೀನಿ. ಇದನ್ನು ಅಷ್ಟೇ ನಾನು 150 ಗ್ರಾಮ್ ಏನೋ ತಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಬಂದು ಆಲ್ಮೋಸ್ಟ್ 1/4 ಕೆಜಿ ಮತ್ತೆ 250 ಗ್ರಾಮ್ ಆ ತರ ತಗೊಂಡಿದ್ದೀನಿ ನಾನು. ಕುಂಬಳಕಾಯಿ ಬೀಜನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೇದು. ಮತ್ತೆ ಇದು ಸೂರ್ಯಕಾಂತಿ ಬೀಜನ ಇಲ್ಲ, ಇದು ಕುಂಬಳಕಾಯಿ ಬೀಜನ ಏನಂತಾರ ನನ್ಗೆ ಕೆಲವೊಂದು ಐಟಮ್ ಹೆಸರು ಗೊತ್ತಿಲ್ಲ. ಸೊ ಅದನ್ನು ಹುರ್ಕೊಂತಾ ಇದ್ದೀನಿ. ಮತ್ತೆ ಇದು ನೆಟ್ಸ್. ಸೊ ಇದನ್ನು ಚೆನ್ನಾಗಿ, ಇದನ್ನು ಅಷ್ಟೇ ಒಂದು
250 150 ಗ್ರಾಮ್ ಏನೋ ತಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ನೋಡೋದಕ್ಕೆ ಹೇಗಿದೆ ಅಂದ್ರೆ ನಮ್ ಮೆಗ್ಲು ಇರುತ್ತಲ್ವಾ ಅದೇ ರೀತಿಯಾಗಿರುತ್ತೆ. ಸೊ ಒಂದು ತೆಗೆದು ತೋರಿಸ್ತೀನಿ ಇಲ್ಲಿ. ಸೇಮ್ ನನ್ ಫೋಟೋದಲ್ಲೆಲ್ಲ ನೋಡಿದ್ದೀನಲ್ವಾ ಮೆಗ್ಲು ಯಾವ ತರ ಇದೆ ಅಂತ ತೋರಿಸ್ತಾರಲ್ಲ ಅದೇ ತರ ಇದೆ ನೋಡೋದಕ್ಕೆ. ನೋಡಿ ನಾನು ಅದನ್ನೇ ಎತ್ತಿ ನೋಡ್ತಾ ಇದ್ದೆ, ಸೇಮ್ ಅದೇ ತರ ಕಾಣಿಸ್ತಾ ಇದೆಯಲ್ವಾ. ಸೇಮ್ ಅದಕ್ಕೆ ಹೇಳ್ತಾರೆ ಇದನ್ನ ತಿನ್ನೋದ್ರಿಂದ ಬುದ್ಧಿಶಕ್ತಿ ತುಂಬಾ ಹೆಚ್ಚಾಗುತ್ತೆ, ಇದು ತಲೆಗೆ ತುಂಬಾ ಒಳ್ಳೇದು ಮೆದುಳಿಗೆ ಅಂತ ಹೇಳ್ತಾರೆ ಇದನ್ನ ತಿನ್ನೋದ್ರಿಂದ. ಸೊ ಹಂಗಾಗಿ ಇದನ್ನು ಕೂಡ ಒಂದು 150 ಗ್ರಾಮ್ ಏನೋ ತಗೊಂಡಿದ್ದೀನಿ ನಾನು. ಸೊ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ಬಂದು ಕಮಲದ ಬೀಜ ಅಂದ್ರೆ ಇದು ಮಕಾನ ಅಂತಾರೆ, ಇದನ್ನು ಒಂದ್ ಪ್ಯಾಕೆಟ್ ತಗೊಂಡಿದ್ದೀನಿ. 250 ಗ್ರಾಮ್ ಅರ್ಧ ಕೆಜಿನೂ ಏನೋ ಇದೆ. ಸೊ ಮಕಾನ ಹಾಕೋದ್ರಿಂದ ತುಂಬಾನೇ ಒಳ್ಳೇದು ವೆಯ್ಟ್ ಲಾಸ್ಗೆ ಎಲ್ಲ. ಹಂಗಾಗಿ ಇದು ಕಲ್ಲಂಗಡಿ ಬೀಜ, ಇದನ್ನು ಕೂಡ ಚಿಕ್ಕ ಪ್ಯಾಕೆಟ್ ಒಂದು 250 ಗ್ರಾಮ್ ಏನೋ ತಗೊಂಡಿದ್ದೀನಿ. ಇವಾಗ ಬಾದಾಮಿ ಕೂಡ ಚೆನ್ನಾಗಿ ಹುರ್ಕೊಂತಾ ಇದ್ದೀನಿ. ಸೊ ಎಲ್ಲಾ ಐಟಮ್ ತಗೊಂಡಿದ್ದೀನಿ. ಟೋಟಲ್ 50 ಐಟಮ್ ಏನೋ ಹಾಕಿದ್ದೀರಿ ನಾವು ರಾಗಿನಿ ಸೇರಿಸಿ 50 ಐಟಮ್ ಹಾಕಿ ಮಾಡಿರುವ ರಾಗಿ ಮಾಲ್ಟ್ ಹೈ ಪ್ರೋಟೀನ್ ಪೌಡರ್ ಅಂತ ಹೇಳ್ಬೋದು. ಸೊ ಸಬ್ಬಕ್ಕಿನೂ ಕೂಡ ತಗೊಂಡಿದ್ದೀನಿ. ಇದು ಒಂದು 300 to 50 ಗ್ರಾಮ್ ಏನೋ ಇರ್ಬೋದು, ಇಲ್ಲಾಂದ್ರೆ ಅರ್ಧ ಕೆಜಿ ಇರ್ಬೋದೇನೋ. ಸೊ ಇದನ್ನು ಚೆನ್ನಾಗಿ ಹುರ್ಕೊಂಡು ಹಾಕೊಂತ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಐಟಮ್ ಹಾಕಿ ಮಾಡ್ತಾ ಇದ್ದೀರಿ ಅಂತ. ಎಲ್ಲಾರು ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆನೂ ಇದನ್ನ ತೋರಿಸ್ತಾ ಇದ್ರು ಮತ್ತೆ ಸೇಲ್ ಮಾಡ್ತಾ ಇದ್ರು. ಹಾಗೆ ನೋಡಿ ಇಲ್ಲಿ ನಾನು ಗೋಡಂಬಿ ಕೂಡ ತಗೊಂಡಿದ್ದೀನಿ, ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬಹುದು. ಹಾಗೆ ಪಿಸ್ತಾ ಕೂಡ ತಗೊಂಡಿದ್ದೀನಿ. ನಾವು ಅವ್ರ ಹತ್ರ ಬೈ ಮಾಡಕ್ ಹೋದ್ರೆ 250 ಗ್ರಾಮ್ಗೆ 150 180 ಹೇಳ್ತಾ ಇದಾರೆ. ಸೊ ದುಡ್ಡಿರೋರು ಮಾಡಕ್ ಆಗಲ್ಲ ನೀರು ಆರಾಮಾಗಿ ತಗೊಳ್ಳಿ. ಸೊ ಅವ್ರು ಅಷ್ಟು ಕಷ್ಟ ಬಿದ್ದು ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆಲ್ಲ ಖರ್ಚಾಗುತ್ತೆ, ಅದಕ್ಕೆ ಅಷ್ಟು ರೇಟ್ ಹೇಳ್ತಾರೆ. ಸೊ ದುಡ್ಡಿರೋರೆಲ್ಲ ತಗೊಳ್ಳಿ, ಯಾರ ಹತ್ರ ದುಡ್ಡಿಲ್ಲ ಮತ್ತೆ 250 ಗ್ರಾಮ್ 1 ಕೆಜಿ ತಗೊಂಡ್ರೆ ತಿಂಗಳಿಗೆಲ್ಲ ಸಾಲಲ್ಲ ಅನ್ನೋರು ಆರಾಮಾಗಿ ನೀವೇ ಹೋಗಿ ಏನೇನ್ ತಗೊಬೇಕು ಅನ್ನೋದೆಲ್ಲ ಡೀಟೇಲ್ ಆಗಿ ವಿಡಿಯೋಸ್ ಮಾಡಿದ್ದಾರೆ. ಮತ್ತೆ ನಿಮ್ಗೂ ಗೊತ್ತಾಗುತ್ತೆ ನೋಡಿದ ತಕ್ಷಣ. ಅದನ್ನೆಲ್ಲ ತಗೊಂಡ್ಬಂದು ನೀವೇ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಂಡು ನೀವುನು ಮನೆ ಮಂದಿಗೆಲ್ಲ ಕೊಡಿ, ಮತ್ತೆ ನೀವುನು ಮಾಡ್ಕೊಂಡು ಕುಡೀರಿ, ಹೆಲ್ದಿ ಆಗಿರ್ರಿ ಅಂತ ಹೇಳ್ತೀನಿ. ಸೊ ನಾನು ಹಂಗಾಗಿ ಮುಂಚೆ ಎಲ್ಲ ನಮ್ಮ ಅಪ್ಪಾರಮ್ಮ ಅಂಗಡಿಯಲ್ಲಿ ಸಿಗುತ್ತಲ್ವಾ ಮಿಲ್ಲಟ್ಸ್ ಪೌಡರ್ ಅದನ್ನ ತಗೊಂತಾ ಇದ್ರು. ಅದು 250 150 ಏನೋ ಅಷ್ಟೇ ಇರುತ್ತೆ ರೇಟು. ಸೊ ಅವ್ರಿಗೆ ಒಂದ್ ವಾರ ಕೂಡ ಸಾಲಲ್ಲ, ತುಂಬಾನೇ ಕಮ್ಮಿ ಇರುತ್ತೆ. ಹಂಗಾಗಿ ನಾನು ಕೂಡ ತುಂಬಾ ಜನ ಇದನ್ನೆಲ್ಲ ವಿಡಿಯೋ ಮಾಡಿದ್ರಲ್ವಾ ತುಂಬಾನೇ ಮುಂಚೆನೆ ಅನ್ಕೊಂಡಿದ್ದೆ ಇದನ್ನ ಮಾಡ್ಕೊಡ್ಬೇಕು ಇವ್ರಿಗೆ ಅಂತ. ಮಾಡೋಣ ಅಂತ ತುಂಬಾ ಹಿಂದಕ್ಕೆ ಹಾಕೊಂಡ್ ಬರ್ತಾ ಇದೆ. ಮತ್ತೆ ನನಗೂ ಊರಿಗೆ ಟೈಮ್ ಸಿಗ್ತಾ ಇರಲಿಲ್ಲ. ಇವಾಗ ಹೆಂಗು ಇದ್ರೇನು ಹಾಲಿಡೇ ಐತೆ ಮತ್ತೆ ಊರಿಗೆ ಹೋಗಿದ್ನಲ್ವಾ ಇವಾಗೆ ಮಾಡ್ಕೊಡೋಣ ಅಂತೇಳಿ ಎಲ್ಲಾ ಕಾಳುಗಳು ಎಲ್ಲಾ ಏನೇನ್ ಬೇಕೋ ಪೌಡರ್ಗಳು ಡ್ರೈ ಫ್ರೂಟ್ಸ್ ಅದು ಇದು ಎಲ್ಲಾ ತಂದು ಫೈನಲಿ ಇವತ್ತು ಮಾಡ್ಕೊಡ್ತಾ ಇದೀನಿ. ಸೊ ನೋಡಿ ಎಲ್ಲಾನು ಹುರಿದಿದ್ದಾಯ್ತು. ಇವಾಗ ತುಂಬಾ ಬಿಸಿ ಇರೋದ್ರಿಂದ ಒಂದು ಗೋಣಿ ಚೀಲದ ಮೇಲೆ ಫ್ಯಾನ್ ಕೆಳಗೆ ಹಾರಾಕಿದೀನಿ. ಇದನ್ನೆಲ್ಲ ಚೆನ್ನಾಗಿ ಹಾರ್ಕೊಂಡು ಇದ್ರ ಜೊತೆಗೆ ರಾಗಿ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಂಡ್ ಬರೋದು ಅಷ್ಟೇ. ತುಂಬಾನೇ ಟೇಸ್ಟಿ ಆಗಿತ್ತು. ಪೌಡರ್ ತಂದಿದ ತಕ್ಷಣ ನಾವು ಗಂಜಿ ಮಾಡಿದ್ವಿ ಮಾರ್ನಿಂಗ್. ನೈಟ್ ಹೋಗಿ ಮಿಷಿನ್ಗೆಲ್ಲ ಹಾಕ್ಸ್ಕೊಂಡ್ಬಂದು ನನ್ನ ತಮ್ಮ ಇಟ್ಟಿದ. ಬೆಳಗ್ಗೆ ಎದ್ದಿ ಇವಾಗ ನೋಡಿ ಬೆಳಗ್ಗೆ ಎದ್ದಿ ಅಮ್ಮ ಎಲ್ಲ ಜಲ್ದಿ ತಿರ್ತಾ ಇದಾರೆ. ರಾಗಿ ಮಿಕ್ಸ್ ಮಾಡ್ಕೊಂಡು ಹೋಗಿ ಹಾಕೊಂಡ್ ಬಂದಿರೋದು. ನಾವು ರಾಗಿ ಹಾಕಿದ್ದೀನಿ ತೋರ್ಸಿಲ್ಲ. ನೀವು ಏನಾದ್ರು ಮನೇಲಿ ಮಾಡ್ತೀರಿ ಅಂದ್ರೆ ಎಷ್ಟು ಕಾಳೆಲ್ಲ ತಗೊಂಡಿರ್ತೀರೋ ಅದ್ರ ಸಮಾಗ ರಾಗಿನ ಹಾಕೊಂಡು ಹಾಕ್ಸ್ಕೊಂಬರ್ರಿ. ಇಲ್ಲ ನಮ್ಗೆ ರಾಗಿ ಅಷ್ಟೊಂದ್ ಬೇಡ ಅಂದ್ರೆ ಒಂದ್ ಕಾಲ್ ಭಾಗ ಒಂದ್ 5 ಕೆಜಿ, ಇವಾಗ ಕಾಳುಗಳೆಲ್ಲ ಎಷ್ಟು ಕೆಜಿ ಇರುತ್ತೋ ಅದ್ರಲ್ಲಿ ಅರ್ಧ ಇವಾಗ 10 ಕೆಜಿ ಇದ್ರೆ 5 ಕೆಜಿ ಹಾಕೊಳ್ಳಿ, ಇಲ್ಲಾಂದ್ರೆ 8 ಕೆಜಿ ಇಲ್ಲಾಂದ್ರೆ ಸಮ ಪ್ರಮಾಣಕ್ಕೆ ಕೂಡ ಹಾಕೊಬಹುದು. ಇವಾಗ ನೋಡಿ ನಾನು ಸ್ವಲ್ಪ ತಗೊಂಡೋಗಿ ಗಂಜಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲರಿಗೂ ಕೊಡೋಣ ಅಂತೇಳಿ ಮಕ್ಕಳಿಗೆ ಅಪ್ಪ ಅಮ್ಮಗೆ ನನಗೆ ಎಲ್ಲಾರ್ಗು ಸೇರಿ ಮಾಡ್ತಾ ಇದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ತರ ಬೆಳಗ್ಗೆ ಕುಡೀಲಿ, ಆಮೇಲೆ ನಿಧಾನ ಅಡಿಗೆ ಎಲ್ಲ ಮಾಡ್ಕೊಳೋಣ ಅಂತೇಳಿ. ಟೇಸ್ಟ್ ಯಾವ ತರ ಇತ್ತು ಅಂದ್ರೆ ಇದೇ ತರನೇ ನನ್ ಮಗನಿಗೆ ನಾನು ಮಗುವಲ್ಲಿದ್ನಲ್ಲ 1 ವರ್ಷದಲ್ಲಿ ಸರಿ ಅಂತ ಮಾಡ್ತಾ ಇದ್ವಿ.
ನಾವು ಸೇಮ್ ಇದೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇಷ್ಟೆಲ್ಲ ಕಾಳು ಹಾಕ್ತಾ ಇದ್ವಿ. ಅಂದ್ರೆ ಕೆಲವೊಂದು ಕಾಳು ಹಾಕ್ತಾ ಇರಲಿಲ್ಲ, ಮತ್ತೆ ಈ ಸಿರಿಧಾನ್ಯಗಳೆಲ್ಲ ಬರ್ತಾವಲ್ಲ ಅವೆಲ್ಲ ಹಾಕ್ತಾ ಇರಲಿಲ್ಲ. ಸೊ ಅದೇ ತರ ಸ್ಮೆಲ್ ಬರ್ತಾ ಇತ್ತು. ನನ್ಗೆ ನನ್ ಮಗನ್ಗೆ ಸರಿ ಮಾಡ್ತಾ ಇದ್ನಲ್ವಾ, ಅದೇ ನೆನಪು ಆಗ್ತಾ ಇತ್ತು. ಸೊ ಪೌಡ್ರಿಗೆ ನೀರ್ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಗಂಟು ಇದ್ದಂಗೆ ಕಲ್ಸ್ಕೊಂಡು ಸ್ಟವ್ ಅಂಟಿ ಅದ್ರ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳೋದಷ್ಟೇ. ಬೇಯ್ತಾ ಬೇಯ್ತಾ ಅದ್ರ ಘಮ ಬರುತ್ತೆ. ಘಮ ಬಂದಾಗ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ತುಂಬಾ ಟೇಸ್ಟಿ ಆಗಿತ್ತು. ನಾನು ಇಷ್ಟೆಲ್ಲ ಕಾಳು ಹಾಕಿದ್ದೀರಿ, ಇಷ್ಟೆಲ್ಲ ಹಾಕಿದಿರಲ್ಲ, ಟೇಸ್ಟ್ ಯಾವ ತರ ಇರುತ್ತೆ ಅನ್ನೋ ಒಂದು ಥಿಂಕಲ್ ಇದ್ದೆ. ಆದ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಆರಾಮಾಗಿ ಎಲ್ಲಾರು ಮಾಡ್ಕೊಂಡು ಕುಡಿಬಹುದು, ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಮಕ್ಕಳಿಗಿಂದ ಹಿಡಿದು ದೊಡ್ಡವ್ರ ಗಂಟ ಗೊತ್ತಿದೆ ಎಲ್ಲರಿಗೂ ಸೇರಿ ನಾನು ಬೆಳಗ್ಗೆ ಇದನ್ನ ಮಾಡಿದ್ದು ಗಂಜಿ ತುಂಬಾನೇ ಚೆನ್ನಾಗಿತ್ತು. ಸೊ ಇದನ್ನ ಕೆಲವರು, ನಾನಂತೂ ಹಾಗೆ ಕುಡಿದೆ, ಕೆಲವ್ರಿಗೆ ಹಾಗೆ ಕುಡಿಯಕ್ ಆಗಲ್ಲ ಅಂದ್ರೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು. ಅಪ್ಪಾಗ್ ಬಂದು ನಾನು ಮಜ್ಜಿಗೆ ಮಿಕ್ಸ್ ಮಾಡಿ ಕೊಟ್ಟೆ, ನಾವೆಲ್ಲ ಹಾಗೆ ಕುಡಿದ್ರಿ. ಸೊ ನೀವು ಟೇಸ್ಟ್ ನೀವು ಯಾವ ತರ ಕುಡಿದ್ರೋ ಅದ್ರ ಪ್ರಕಾರ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು, ಇಲ್ಲಾಂದ್ರೆ ಹಾಗೇನು ಕೂಡ ಮಾಡ್ಕೊಂಡು ಕುಡಿಬಹುದು. ಉಪ್ಪು ಹಾಕಿ ಗಂಜಿ ಮಾಡ್ಕೊಂಡು ಕುಡಿಯಿರಿ ಬೆಳಗ್ಗೆ ಹೊತ್ತು, ಇಲ್ಲಾಂದ್ರೆ ಸಂಜೆ ಹೊತ್ತು. ತುಂಬಾನೇ ಒಳ್ಳೇದು. ಮನೆಯಲ್ಲಿ ಯಾರೆಲ್ಲ ಶುಗರ್ ಪೇಷಂಟ್ ಇರುತ್ತಾರೋ ಮತ್ತೆ ತುಂಬಾ ವೀಕ್ ಆಗಿರ್ತಾರೋ ಅಂತವ್ರಿಗೆಲ್ಲ ಈ ತರ ಮನೇಲಿ ಮಾಡ್ಕೊಡಿ ಅಂತ ಹೇಳ್ತೀನಿ ನಾನು. ತುಂಬಾನೇ ಒಳ್ಳೇದು, ತುಂಬಾನೇ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಮತ್ತೆ ವೆಯ್ಟ್ ಲಾಸ್ ಮಾಡ್ತಾರಲ್ಲ ಅವ್ರು ಕೂಡ ಇದನ್ನ ಪ್ರತಿದಿನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಕಮ್ಮಿ ಆಗುತ್ತೆ. ಸೊ ನೋಡ್ಬೋದು ಅಮ್ಮ ಎಲ್ಲ ಜಲ್ದಿ ತಿರುಗಿ ಎಲ್ಲ ಬಾಕ್ಸ್ಗೆ ಎತ್ತಿರ್ತಾ ಇದಾರೆ. ಸೊ ಎಲ್ಲಾರ್ಗುನು ಮಾಡಿ ಕೊಡ್ತಾ ಇರೋದು ನನ್ನ ದೊಡ್ಡ ತಂಗಿಗೆ, ಚಿಕ್ಕ ತಂಗಿಗೆ, ನನಗೆ ಮತ್ತೆ ಇವ್ರಿಗೆ 4 ಜನಕ್ಕೆ ಸೇರಿ ಮಾಡಿರೋದು ಈ ಪೌಡ್ರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಐ ಪ್ರೋಟೀನ್ ಪೌಡರ್ ರಾಗಿ ಮಾಲ್ಟ್ ಯಾವ ರೀತಿ ಮಾಡೋದು ಸುಲಭವಾಗಿ ಈಸಿಯಾಗಿ ಮನೆಯಲ್ಲಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ಆರೋಗ್ಯವಾಗಿರ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇದರೊಂದಿಗೆ ಹೆಂಗ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.